ಫಸ್ಟ್ ನೀವು ನಿಮ್ಮನೆ ಸರಿ ಮಾಡ್ಕೊಳ್ಳಿ, ಅದಾದ್ಮೇಲೆ ನಮ್ಗೆ ಬನ್ನಿ. ನಿಮ್ಗೆ ಏನಾದ್ರೂ ನಿಜವಾಗ್ಲು 3-4 ದಿನದಿಂದ ಈ ಪದ ಬಹಳ ಕೇಳ್ತಾ ಇದೀನಿ ಬಿಜೆಪಿ ಅವ್ರ ಬಾಯಿಂದ, ನೈತಿಕತೆ ನೈತಿಕತೆ ಅಂತ. ನೈತಿಕತೆ ಇದ್ರೆ ಫಸ್ಟ್ ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವರು ಎಲ್ಲ A1 A2 ಇದಾರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಗೆ ವಜಾ ಮಾಡ್ರಿ, ಅಶೋಕ್ ಅವರಿಗೆ ವಜಾ ಮಾಡ್ರಿ, ಮುನಿರತ್ನ ನಮ್ಮ ಪಾರ್ಟಿದವನಲ್ಲ ಅಂತ ಹೇಳಷ್ಟು ಧೈರ್ಯ ಇಲ್ಲ ಅಲ್ಲನ್ರಿ ನಿಮ್ಗೆ? ಯಾರು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡ್ತಾರೆ, HIV ಪೇಷಂಟ್ಸ್ ಗಳನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ, ಅವನ ಬಗ್ಗೆ ಮಾತಾಡಕ್ಕೂ ನಿಮ್ಗೆ ಯೋಗ್ಯತೆ ಇಲ್ವಾ? ಅಷ್ಟು ಎದುರ್ತೀರಾ? ತೆಗಿರಿ ಪಾರ್ಟಿಯಿಂದ ನೋಡೋಣ, ಅವಾಗ ನಾವು ನೆಚ್ತೀವಿ. ಇದೆಲ್ಲ ಮಾಡಾದ್ಮೇಲೆ ನಮ್ಮ ಹತ್ರ ಬನ್ನಿ. ಸೀರಿಯಸ್ ಅಲಿಗೇಷನ್ಸ್, ಸೀರಿಯಸ್ ಕ್ರೈಮ್ಸ್ ವಿಚ್ ಹ್ಯಾವ್ ಬೀನ್ ಪ್ರೂವ್ಡ್, ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಕೇಳಿರೋದು ಪ್ರಾಸಿಕ್ಯೂಷನ್. ನಿಮ್ಮ ತರ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಆಗಿಲ್ಲ ಇವೆಲ್ಲ ಕೇಸು. ನೀವು ಯಾವುದೇ ಕಚೇರಿ ದುರುಪಯೋಗ ಮಾಡಿದ್ರು ಕೂಡ ನಾವು ಅಂಜೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ಈ ಸಂವಿಧಾನದ ಹೋರಾಟ, ಕಾನೂನಿನ ಹೋರಾಟ ನಾವು ಡೆಲ್ಲಿ ತನಕನೂ ತಗೊಂಡು ಹೋಗ್ತೀವಿ, ಮತ್ತೆ ಜನರ ದರ್ಬಾರಿಗೂ ತಗೊಂಡು ಹೋಗ್ತೀವಿ.